ನೀವು ದಿನ ಮನೆ ಬಿಡುವಾಗಲೇ ಆಗಲಿ ಅಥವಾ ಯಾವುದಾದ್ರೂ ಒಂದು ಹೊಸ ಕೆಲಸ ಮಾಡುವಾಗಲೇ ಆಗಲಿ, ಒಂದು ಹೊಸ ಮನೆಗೆ ಗೃಹಪ್ರವೇಶ ಮಾಡ್ತಿದ್ದೀರಾ, ಹೊಸದಾಗಿ ಕಾಲಿಡ್ತಿದ್ದೀರಾ, ಅಥವಾ ಒಂದು ಜಾಬ್ಗಾಗಿ ಅಪ್ಲೈ ಮಾಡ್ತಿದ್ದೀರಾ, ಅಥವಾ ಮಕ್ಕಳನ್ನು ಸ್ಕೂಲ್ಗೆ ಅಡ್ಮಿಷನ್ ಮಾಡ್ತಿದ್ದೀರಾ, ಕಾಲೇಜ್ಗೆ ಅಡ್ಮಿಷನ್ ಮಾಡ್ತಿದ್ದೀರಾ, ಈ ರೀತಿ ಏನೇ ಹೊಸದಾಗಿ ಒಂದು ಮಾಡ್ತಿದ್ರು ನಿಮ್ಮ ಜೀವನದಲ್ಲಿ, ಅದನ್ನು ಮಾಡೋಕ್ಕೂ ಮುಂಚೆ ಡೆಸಿಷನ್ ತಗೊಳ್ಳೋವಾಗ ಈ ಥರದ್ದು ಮಾಡೋಣ ಅಂತ ನಿಮ್ಮಲ್ಲಿ ಯಾವ ರೀತಿಯಾದ ಎನರ್ಜಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಎನರ್ಜಿ ಲೋ ಇದೆಯಾ, ಹೈ ಇದೆಯಾ ನೋಡ್ಕೊಳ್ಳಿ. ಲೋ ಇದೆ ಅಂದರೆ ನಿಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಇದೆ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ ಅಂತ, ಅದನ್ನು ಬದಲಾಯಿಸ್ಕೊಳ್ಳಿ. ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಆವಾಗ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ. ಯಾವಾಗ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೋ ಪಾಸಿಟಿವ್ ಎನರ್ಜಿ ಹೈ ಆಗುತ್ತೆ. ಈ ಪಾಸಿಟಿವ್ ಎನರ್ಜಿಯಿಂದ ಯಾವುದೇ ಒಳ್ಳೆಯ ಕೆಲಸ ಮಾಡಿ ಅಷ್ಟು ಸುಲಭವಾಗಿ ಅದು ನಿಮಗೆ ಸಿಕ್ಬಿಟ್ಟಿರುತ್ತೆ. ಅಂದರೆ ಹೊಸ ಮನೆಗೆ ಹೋಗಿದ್ದೀರಾ, ಗೃಹಪ್ರವೇಶ, ಆ ಗೃಹಪ್ರವೇಶದ ಸಮಯದಲ್ಲಿ ಅವ್ರು ಬಂದ್ರ ಇವ್ರು ಬಂದ್ರ ಇದೇನಾಯಿತು ಅದೇನಾಯಿತು ಅಂತ ಅಲ್ಲದೆ ಎಂಜಾಯ್ ಮಾಡಿ ಆ ಫೀಲಿಂಗ್ನ. ನಿಮ್ಮ ಕನಸಿನ ಮನೆ ಎಷ್ಟೋ ಕಷ್ಟಪಟ್ಟು ಕಟ್ಕೊಂಡಿದ್ದೀರಾ, ಆ ಮನೇಲಿ ಬಂದು ಪೂಜೆ ಮಾಡ್ತಿದ್ದೀರಾ, ನಿಮ್ಮ ಮ್ಯಾನಿಫೆಸ್ಟೇಷನ್ ಸಿಕ್ಬಿಟ್ಟಿದೆ. ಆ ಖುಷಿನ ಪ್ರತಿ ಒಂದು ಕ್ಷಣ ಅನುಭವಿಸಿ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳಿ. ಆವಾಗ ನೋಡಿ, ಆ ಮನೆಯಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಬರೀ ಪಾಸಿಟಿವಿಟಿನೇ ಇರುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಜಾಬ್ಗೆ ಅಪ್ಲೈ ಮಾಡೋ ಟೈಮಲ್ಲಿ, ಅಪ್ಲೈ ಮಾಡೋವಾಗ ನಿಮ್ಮ ಕಂಪ್ನೀಸ್ ಹುಡುಕ್ತಾ ಇರ್ತೀರ, ಆ ಟೈಮಲ್ಲಿ ಅಯ್ಯೋ ಎಷ್ಟು ಅಪ್ಲೈ ಮಾಡಿದ್ರು ಇಷ್ಟೇ ಸಿಗಲ್ಲ, ಇವರೇನು ಕಳಿಸಲ್ಲ, ಆ ಥರ ನಿಮ್ಮ ಒಳ ಮನಸ್ಸು ಹೇಳ್ತಿದ್ಯಾ? ಅಥವಾ ಎಸ್, ನನಗೆ ಇಲ್ಲಿವರೆಗೂ ಜಾಬ್ ಸಿಕ್ಕಲಿಲ್ಲ ಅಂದರೆ ನನಗಿನ್ನೂ ಮುಂದೆ ಎಲ್ಲೋ ಒಂದು ಒಳ್ಳೆಯ ಜಾಬ್ ರೆಡಿಯಾಗಿದೆ, ಅದಕ್ಕೆ ಇದು ಬರದೇ ಇರೋ ಥರ ಮಾಡ್ತಿದ್ದಾರೆ ದೇವರು ಅಂತ ಅಂದ್ಕೊಂಡು ಖುಷಿಪಟ್ಟು ಥ್ಯಾಂಕ್ ಯು ಹೇಳ್ಕೊಳ್ಳಿ ಯೂನಿವರ್ಸ್ಗೆ. ಸೊ ಈ ರೀತಿ ನೀವು ಮಕ್ಕಳನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ತಿದ್ರು ಟೆನ್ಷನ್ನಿಂದ, ಕೋಪದಿಂದ, ಮಗು ಮೇಲೆ ಕೋಪ ಮಾಡಿಕೊಂಡು ಗಂಡನ ಮೇಲೆ ಹೆಂಡತಿ ಮೇಲೆ ಎಲ್ಲ ರೇಗಾಡ್ಕೊಂಡು ಕೂಗಾಡ್ಕೊಂಡು ಹೋಗ್ತಿದ್ದೀರಾ, ಅಥವಾ ಮಗುವಿನ ಜೀವನದಲ್ಲಿ ಒಂದು ಹೊಸ ಮುಖ್ಯವಾದ ಅಧ್ಯಾಯ ಶುರುವಾಯಿತು, ಇನ್ನು ಸ್ಕೂಲಿಂಗ್ ಇವಾಗಿನ್ನ ಸ್ಕೂಲಿಗೆ ಹೋಗುತ್ತೆ ನನ್ನ ಮಗು, ಆ ಥರ ಅಂದ್ಕೊಂಡು ಖುಷಿಯಿಂದ ಪಾಸಿಟಿವ್ ವೈಬ್ಸಿಂದ ಮುಂದಕ್ಕೆ ಹೋಗ್ತೀರಾ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಯಾವುದೇ ವಿಷಯದಲ್ಲಿ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದಷ್ಟು ನೆಗೆಟಿವಿಟಿನೇ ಅಟ್ರ್ಯಾಕ್ಟ್ ಮಾಡ್ತೀರಾ.